ಧೂಳು ಮುಕ್ತ ಸಿರವಾರ ಪಟ್ಟಣಕ್ಕೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆ ಸಿರವಾರದಲ್ಲಿ ದೇವದುರ್ಗ ಕ್ರಾಸ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಅವೈಜ್ಞಾನಿಕ ರಸ್ತೆಯಿಂದ ನಗರದಲ್ಲಿ ಅಂಗಡಿಗಳ ಮಾಲೀಕರು ಹಾಗೂ ಜನಸಾಮಾನ್ಯರಿಗೆ ಧೂಳಿನಿಂದ ತೊಂದರೆಯಾಗ್ತಾ ಇದೆ. ಇದರಿಂದ ಸರ್ಕಾರದ ಗಮನಕ್ಕೆ ತಂದು ಧೂಳು ಮುಕ್ತ ಸಿರವಾರ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ನಗರದ ರಸ್ತೆಗಳನ್ನು ಕ್ಲೀನ್ ಮಾಡಿ ಧೂಳು ಮುಕ್ತ ಮಾಡುವಂತೆ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹಾಗೂ ತುಮಕೂರು ಜಿಲ್ಲಾಧಿಕಾರಿ ವಿರುದ್ಧ ಬೆಟ್ಟಿಂಗ್ ಪ್ರಕರಣ ದಾಖಲಾಗಿದೆ. ತುಮಕೂರು ಎಸ್ಪಿ ಮಧುಗಿರಿ, ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಕೋಡಿಗೇನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಸಾಮಾಜಿಕ ಹೋರಾಟಗಾರ ಹಂದ್ರಾಳ್ ನಾಗಭೂಷಣ್ ಅನ್ನೋರು ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿದರು. ಅಕ್ಟೋಬರ್ 17ರಂದು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಜಿಲ್ಲಾಧಿಕಾರಿ ಭಾಗಿಯಾಗಿದ್ದರು. ಈ ವೇಳೆ ಪಂದ್ಯಾವಳಿ ವೇಳೆ ವಿಜಯಪುರ ಜಿಲ್ಲೆ ಗೆಲ್ಲುತ್ತೆ ಅಂತ 500 ರೂಪಾಯಿ ಬಾಜಿ ಕಟ್ಟಿದ್ದ ಗೃಹ ಸಚಿವ ಸೋತಿದ್ರು. ಈ ವಿಚಾರದಲ್ಲಿ ವೇದಿಕೆಯಲ್ಲಿ ಬಹಿರಂಗವಾಗಿ ಈ ವಿಚಾರವನ್ನು ಹೇಳಿಕೊಂಡಿದ್ರು. ಹೀಗಾಗಿ ಸಾರ್ವಜನಿಕವಾಗಿ ಬೆಟ್ಟಿಂಗ್ ಆಡಿರೋ ವಿಚಾರವಾಗಿ ಮಧುಗಿರಿ ತಾಲೂಕು ಕೋಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಪರಮೇಶ್ವರ್ ವಿರುದ್ಧ ದೂರನ್ನ ನಾಗಭೂಷಣ್ ನೀಡಿದ್ರು. ಆದರೆ ಕೋಡಗೇನಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ. ಹೀಗಾಗಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಮಧುಗಿರಿ ಡಿವೈಎಸ್ಪಿಗೆ ಹಾಗೂ ತುಮಕೂರು ಎಸ್ಪಿಗೆ ನಾಗಭೂಷಣ್ ದೂರನ್ನ ನೀಡಿದ್ದಾರೆ. ಬಳಿಕ ಮಧುಗಿರಿ ನ್ಯಾಯಾಲಯಕ್ಕೆ ಖಾಸಗಿ ದೂರು ದಾಖಲಿಸಿದ್ದಾರೆ. ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯ ಮಧುಗಿರಿಯಲ್ಲಿ ನಾನು ಯಾರು FIR ಮಾಡಿಲ್ಲ, ಆರೋಪಿತರನ್ನು ಯಾರು ರಕ್ಷಣೆ ಮಾಡೋದಕ್ಕೆ FIR ಮಾಡದೇ ಕರ್ತವ್ಯ ಲೋಪ ಮಾಡಿದ್ದಾರೆ, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಡಿವೈಎಸ್ಪಿ, ತುಮಕೂರು ಜಿಲ್ಲಾ SP ಇವರನ್ನು ಒಳಗೊಂಡಂತೆ ಎಲ್ಲರ ಮೇಲೂ ಕೂಡ ನಾನು ಒಂದು ಖಾಸಗಿ ದಾವೆಯನ್ನು ಪಾರ್ಟಿ ಇನ್ ಪರ್ಸನ್ ಆಗಿ ನಾನೇ ಒಂದು ದಾವೆಯನ್ನು ಸಲ್ಲಿಸಿದ್ದೀನಿ. ಮಾನ್ಯ ಘನ ನ್ಯಾಯಾಲಯ ನನ್ನ PCR ಅನ್ನು ಅಡ್ಮಿಟ್ ಮಾಡಿಕೊಂಡಿದೆ. ಅಡ್ಮಿಟ್ ಮಾಡಿಕೊಂಡು ಡಿಸೆಂಬರ್ 31ಕ್ಕೆ ಏನು ನನಗೆ ಒಂದಷ್ಟು ವಿಚಾರಣೆಗೆ ಒಳಪಡಿಸೋದಕ್ಕೆ ಒಂದಷ್ಟು ಹೇಳಿಕೆಗಳನ್ನು ನೀಡಲಿಕ್ಕೆ ನನಗೆ ಹೇಳಿ. ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿಗಳ ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಂದುವರೆದಿದೆ. ಅರಣ್ಯ ಇಲಾಖೆ ಕಳೆದ 42 ದಿನಗಳಲ್ಲಿ 22 ಹುಲಿಗಳು ಮತ್ತು ಹುಲಿ ಮರಿಗಳನ್ನು ಸೆರೆ ಹಿಡಿದಿದೆ. ಕೆಲ ದಿನಗಳ ಹಿಂದೆ ಬಂಡೀಪುರ ಹಾಗೂ ನಾಗರಹೊಳೆಯ ಕಾಡಂಚಿನ ಗ್ರಾಮಗಳಲ್ಲಿ 3 ಪ್ರತ್ಯೇಕ ಹುಲಿ ದಾಳಿಗಳಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು. ಹೀಗಾಗಿ ಅರಣ್ಯ ಇಲಾಖೆ ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆಯ ಮೂಲಕ 12 ಮರಿಗಳು ಸೇರಿದಂತೆ ಒಟ್ಟು 22 ಹುಲಿಗಳನ್ನು ಸೆರೆ ಹಿಡಿದಿದೆ. ನವೆಂಬರ್ 27ರಂದು ನಾಗರಹೊಳೆಯ ಕಾಡಂಚಿನ ಗ್ರಾಮ ಗೌಡನಕಟ್ಟೆ ಬಳಿ ಮುಸುಕಿನ ಜೋಳದ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ರೈತ ಪ್ರಕಾಶ್ ಅನ್ನೋರ ಮೇಲೆ ದಾಳಿಗೆ ಮುಂದಾಗಿತ್ತು. ಅದೃಷ್ಟವಶಾತ್ ಹುಲಿ ದಾಳಿಯಿಂದ ಪ್ರಕಾಶ್ ಪಾರಾಗಿದ್ರು. ತಕ್ಷಣ ಅರಣ್ಯ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಬಳಿಕ ಅರಣ್ಯ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆಯನ್ನ ನಡೆಸಿ ಹುಲಿಯನ್ನ ಸೆರೆ ಹಿಡಿದಿದ್ದಾರೆ. ಇನ್ನು ಆ ನಂತರ ಭಾನುವಾರ 4 ಮರಿಗಳನ್ನ ಸೆರೆ ಹಿಡಿದು ಮೃಗಾಲಯದ ಪುನರ್ವಸತಿ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದೆ ಅಂತ DCF ಪುರುಷೋತ್ತಮ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಾಚರಣೆ ಒಂದೊಂದು ಕಾರ್ಯಾಚರಣೆಯೂ ವಿಭಿನ್ನವಾಗಿತ್ತು. ನಾವು ಸ್ಟಾರ್ಟೆಡ್ ವಿತ್ ಅಕ್ಟೋಬರ್ 16ನೇ ತಾರೀಕು ಯಾವುದು ನಮ್ಮ ಬಡಗಲಪುರದಲ್ಲಾದಂಥ ಒಂದು ಇನ್ಸಿಡೆಂಟಿಂದ ಒಂದು ಕಾರ್ಯಾಚರಣೆಯೂ ವಿಭಿನ್ನವಾಗಿ ಮಾಡಿದ್ದೇವೆ. ಇರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು, ಪಶುವೈದ್ಯಾಧಿಕಾರಿಗಳು ಮತ್ತು ಆನೆ ಕಾವಡಿಗಳು, ಆನೆ ತಂಡ ಎಲ್ಲ ಸೇರಿ ಫಸ್ಟ್ ಇದು ಹಿಡಿದ್ರೆ ತಾಯಿ ಹಿಡಿದ್ರೆ ಒಳ್ಳೆಯದು ಸರ್, ಅಥವಾ ಮರಿಗಳನ್ನ ಹಿಡ್ಕೋಬೇಕು. ತಾಯಿ ಹಿಡಿದ ಮೇಲೆ ತಾಯಿನ ಏನು ಮಾಡಬೇಕು, ಆಮೇಲೆ ಮರಿಗಳನ್ನ ಏನು ಮಾಡಬೇಕು ಅನ್ನೋದು ಇದರಲ್ಲಿ ನಾವು ವಿಭಿನ್ನವಾಗಿ ಒಂದೊಂದು ಕಾರ್ಯಾಚರಣೆಯೂ ಒಂದೊಂದು ರೀತಿಯಲ್ಲಿ ಸನ್ನಿವೇಶಕ್ಕೆ ಸಿಚುವೇಶನ್ ಹೆಂಗೆ ಡಿಮ್ಯಾಂಡ್ ಮಾಡಿ. ಕಾಡಾನೆ ಕೂಂಬಿಂಗ್ ವೇಳೆ ವೀರ ಮರಣ ಹೊಂದಿದ ಅರ್ಜುನ ಆನೆ ಮೃತಪಟ್ಟು 2 ವರ್ಷ ಆಗಿದೆ. ಆದರೆ ಅರ್ಜುನ ಆನೆ ನೆನಪಿಗೆ ನಿರ್ಮಾಣವಾದ ಅರ್ಜುನ ಪುತ್ಥಳಿಗೆ ಇನ್ನೂ ಕೂಡ ಉದ್ಘಾಟನೆ ಭಾಗ್ಯವೇ ಸಿಕ್ಕಿಲ್ಲ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿ ದಬ್ಬಳ್ಳಿ ಕಟ್ಟೆಯಲ್ಲಿರೋ ಅರ್ಜುನನ ಸಮಾಧಿ ಉದ್ಘಾಟನೆಗೆ ಸರ್ಕಾರ ಹಿಂದೇಟು ಹಾಕಿದೆ. ಅರ್ಜುನ ಆನೆ ಮೃತಪಟ್ಟ ಸ್ಥಳದಲ್ಲೇ ಅರಣ್ಯ ಇಲಾಖೆ 1 ವರ್ಷದ ಹಿಂದೆ ಪುತ್ಥಳಿ ನಿರ್ಮಾಣ ಮಾಡಿತ್ತು. ಆದರೆ ಇದುವರೆಗೂ ಲೋಕಾರ್ಪಣೆ ಮಾಡಿಲ್ಲ. ಹೀಗಾಗಿ ಶೀಘ್ರವಾಗಿ ಅರ್ಜುನ ಆನೆ ಪುತ್ಥಳಿಯನ್ನು ಉದ್ಘಾಟನೆ ಮಾಡಬೇಕು, ಪ್ರವಾಸಿ ಸ್ಥಳವಾಗಿ ಮಾಡಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.